ಗುರೂಜಿ ನೀವು ಹೇಳ್ತಾ ಇದ್ರಿ ಒಂದು ಬೆಳ್ಳಿ ಖಡ್ಗ ಮತ್ತೊಂದು ಚಿನ್ನದ ಖಡ್ಗ ಇದೆರಡಕ್ಕೂ ಇರುವಂತ ವ್ಯತ್ಯಾಸ ಏನು? ಈಗ ಬೆಳ್ಳಿ ಅಂತ ಬಂದಾಗ ಶುದ್ಧತೆಯ ಸಂಕೇತ, ಅದನ್ನೇ ಈಗ ದಳಪತಿ ವಿಜಯ್ ಅವರು ಕೂಡ ಸಮರ್ಪಣೆ ಮಾಡಿರುವಂತದ್ದು. ಆ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಖಡ್ಗ ಅಂದ್ಕೊಳ್ಳೆ ರಕ್ಷೆ ಅಂತ ಹೆಸರು. ಸೊ ಪುರೋಹಿತರು ದರ್ಬೆ ಇಟ್ಕೊಂಡಿರ್ತಾರೆ, ರಕ್ಷೆಗೆ ಮಹಾರಾಜರು ಕತ್ತಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಬೆಳ್ಳಿಯ ಲೋಹದಲ್ಲಿ ಇರತಕ್ಕಂತಹ ಯಾವ ಕತ್ತಿ ಶ್ರೇಷ್ಠ ಅಂತ ಏನಾದ್ರು ಕೇಳಿದ್ರೆ, ಬೆಳ್ಳಿ ಸರಸ್ವತಿ ರೂಪ, ಚಿನ್ನ ಲಕ್ಷ್ಮಿ ರೂಪ. ಹಾಗಿದ್ರೆ ಮಹಾಕಾಳಿ ರೂಪ ಯಾವುದು? ಕಬ್ಬಿಣದ ರೂಪವೇ ಮಹಾಕಾಳಿ. ಅದಕ್ಕೆ ಶನೇಶ್ವರರ ಅಧಿದೇವತ ಅದು. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ. ಚಿನ್ನದ ರೂಪವನ್ನು ಕೊಡೋದು ಅದು ಲಕ್ಷ್ಮಿ. ಆ ಲಕ್ಷ್ಮಿ ಅಂದ್ರೇನು? ಬಂಗಾರ. ಬೆಳ್ಳಿ ಅಂತಕ್ಕಂಥದ್ದು ಸರಸ್ವತಿ. ಯಾಕೆ ಶ್ವೇತಾಂಬರಧಾರಿ ಅಂತ ಕರಿತೀವಿ. ಬಿಳಿಯದು ಸರಸ್ವತಿ. ಖಡ್ಗ ಕೊಡ್ತಕ್ಕಂಥದ್ದೇ ರಕ್ಷೆಗೆ, ಅಲ್ಲಿರ್ತಕ್ಕಂಥದ್ದು ರಕ್ಷಾ. ಆದರೂ ಕೂಡ ಹೇಳಿ ಕೇಳಿ ಇವರು ದಳಪತಿ ಅಂತಲೇ ಹೆಸರು. ದಳಪತಿ ಅಂದರೆ ಅವ್ರು ಖಡ್ಗಧಾರಿಯಾಗಿರ್ತಕ್ಕಂಥವನ್ನೇ ದಳಪತಿ. ದಳಪತಿ ಅಂತಂದರೆ ಸೆಕ್ಯೂರಿಟಿ ಅಂತಾರೆ, ನಾವು ರಕ್ಷಕ ಅಂತ ದಳಪತಿಯನ್ನು ಹೆಸರಿಟ್ಕೊಂಡು ಇವತ್ತು ಇಡೀ ಪ್ರಪಂಚವೇ ದಳಪತಿ ಅಂತಕ್ಕಂಥವ್ರ ಹೆಸರು ಫೇಮಸ್ ಆಗೋಯ್ತು. ಹಾಗಾಗಿ ಮೊದಲು ಅವ್ರ ಅರ್ಕೆ ಇರುತ್ತು ಅಂತ ಕಾಣುತ್ತೆ ಅಮ್ಮನವ್ರಿಗೆ. ಏನಂತ ಅಂದ್ರೆ 1 kg 600 ಗ್ರಾಮ್ ಬೆಳ್ಳಿಯ ಖಡ್ಗ ಅರ್ಪಿಸಿರೋದು. ಹಿಂದೆ ಗುಂಡೂರಾವ್ ಕೊಟ್ಟಿದ್ದಾರೆ, ಎಂ.ಜಿ.ರಾವ್ ಅವರೆಲ್ಲ ಖಡ್ಗಗಳನ್ನು ಕೊಟ್ಟಿರೋದಲ್ಲಿ. ಆದರೆ ಆ ಖಡ್ಗದ ಜೊತೆಗೆ ಇಲ್ಲಿ ರತ್ನಗಳನ್ನು ಕೊಡ್ತಾರೆ. ರತ್ನ ಇಲ್ಲಿರ್ತಾ ಲಕ್ಷ್ಮೀ ಸ್ವರೂಪ. ಲಕ್ಷ್ಮಿ ರತ್ನಗಳು ಏನು ನವರತ್ನಗಳಿರ್ತಾವೋ ಅವೆಲ್ಲ ಲಕ್ಷ್ಮೀ ಸ್ವರೂಪ ಅಂತ. ಹಾಗಾಗಿ ಈ ಬೆಳ್ಳಿ ಯಾಕೆ ಕೊಡ್ತಾರೆ ಮತ್ತು ಚಿನ್ನ ಯಾಕೆ ಕೊಡ್ತಾರೆ ಅಂತಂದರೆ, ಅದೆರಡು ಲಕ್ಷ್ಮೀ ಸರಸ್ವತಿಯ ರೂಪವೇ ಬೆಳ್ಳಿ ಮತ್ತು ಖಡ್ಗ. ಆದರೆ ಇವರೇನಾದರೂ ಖಡ್ಗವನ್ನು ಅರ್ಪಿಸಿದರೆ ಇದ್ರ ಫಲ ಏನು ಅಂತ ಬರುತ್ತೆ. ಅಥವಾ ಯಾಕೆ ಅರ್ಪಿಸಬೇಕು, ಇದ್ರ ಹಿನ್ನೆಲೆ ಏನು ಅಂತ ಕೇಳಿದ್ರೆ, ಶರಣಾಗತಿ ಅನ್ನೋದು ನನ್ನ ಕಾರ್ಯಕ್ರಮದ ಮೊದಲೇ ಹೇಳಿದ್ದೀನಿ. ಇವರು ಶರಣಾಗತಿ ಆಗಿದ್ದಾರೆ. ಯಾಕಂದರೆ ಅಮ್ಮನವ್ರ ಹತ್ರ ನಾವು ಶರಣಾಗತಿ ಆಗಬೇಕು. ಯಾವಾಗಲೂ ಕೂಡ ಶರಣಾಗತಿ ಆದರೆ ತಾಯಿ ನಮ್ಮನ್ನು ಕ್ಷಮಿಸ್ತಾಳೆ ಅಂತ. ತಾಯಿ ಅಂತಕ್ಕಂಥವಳು ಕ್ಷೇತ್ರ. ಅಲ್ಲಿ ನೀವು ಎಲ್ಲ ದೇವರನ್ನು ನೋಡ್ತೀರಿ. ಆದರೆ ಕೊಲ್ಲೂರು ಮೂಕಾಂಬಿಕೆ ನೋಡಿದಾಗ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅಂತ ಕಂಡ್ರು ಕೂಡ ಅವಳ ಕೈಯಲ್ಲಿರ್ತಕ್ಕಂಥದ್ದು ಶಂಕು ಮತ್ತು ಚಕ್ರಧಾರಿಯಾಗಿರ್ತಕ್ಕಂಥವಳು. ನಾಲ್ಕು ಕೈ, 4 ಚತುರ್ಭುಜ. ಅದರಲ್ಲಿ ಒಂದು ಶಂಕು, ಒಂದು ಚಕ್ರ, ಇನ್ನೊಂದು ಅಭಯ ಮತ್ತು ವರದ ಇರ್ತದೆ. ಅಭಯ ಅಂದರೆ ನಾನು ರಕ್ಷಣೆ ಮಾಡ್ತೀನಿ ಅಂದರೆ, ವರದ ಅಂದರೆ ಶರಣಾಗತಿ ಆಗುವಂತ. ಅಂದರೆ ಈ ಪಾದಕ್ಕೆ ಹಿಂಗೆ ಕೈ ಹಿಂಗಿದ್ರೆ ನೀನು ಶರಣಾಗತಿ ಆಗಬೇಕು ಅನ್ನೋದೇ ಅದರ ಉದ್ದೇಶ. ಇದು ಅಭಯ, ಇನ್ನೊಂದು ಶರಣಾಗತಿ. ಅದು ಎರಡೂ ಕೈ ಅಮ್ಮನವ್ರ ಹತ್ರ ಇದೆ. ಸೊ ಹೀಗೂ ಇದೆ, ಹೀಗೂ ಇದೆ. ಹೀಗಿರ್ತಕ್ಕಂಥದ್ದು ಅಂದರೆ ಕೊಡುವಂತಲ್ಲ, ಹೀಗಿದ್ರೆ ಶರಣಾಗತಿ ಆಗುವಂಥ. ಆ ಶರಣಾಗತಿ ಆಗ್ಬೇಕಾದ್ರೆ ಏನು ಮಾಡಬೇಕು? ನಾನು ದೊಡ್ಡವನು, ನಾನು ರಾಜ, ನಾನು ಅಂತಹವನು ಮಂತ್ರಿ, ಅಥವಾ ನಾನು ದೊಡ್ಡ ಪುರೋಹಿತರ ಪಂಡಿತ ಅಂದರೆ ಅಮ್ಮನವ್ರ ಹತ್ರ ನಡೆಯಲ್ಲ. ಶರಣಾಗತಿ ಆದರೆ ಅವಳು ಕೊಡ್ತಾಳೆ. ಏನನ್ನು ಕೊಡ್ತಾಳೆ ಅಂತಂದರೆ, ಒಬ್ಬ ರಾಕ್ಷಸ, ಕೋಲ ಅಂತಕ್ಕಂಥ ಒಬ್ಬ ರಾಕ್ಷಸ ಅಮ್ಮನವರನ್ನು ಕೂತು ಅಲ್ಲಿ ತಪಸ್ ಮಾಡುವಾಗ, ಕೊಲ್ಲೂರು ಮೂಕಾಂಬಿಕೆಲ್ಲ ಒಬ್ಬ ಋಷಿ ಮುನಿ ತಪಸ್ ಮಾಡುವಾಗ ಅವನಿಗೆ ತೊಂದರೆಯನ್ನು ಕೊಡ್ತಾನೆ ರಾಕ್ಷಸ. ಅವನ ರಕ್ಷಣೆಗೋಸ್ಕರ ಅವರು ಆ ಮುನಿ ಕೂತು ಆ ಋಷಿಯಲ್ಲಿ ತಪಸ್ ಮಾಡ್ತಾರೆ. ಆ ತಪಸ್ ಮಾಡಿದಾಗ ಅಮ್ಮನವ್ರು ಬಂದು ಅವನ ರಕ್ಷಣೆಗೆ ಬರ್ತಾರೆ. ಅವನಿಗೆ ಮುಖಾಸುರ ಅಂತ ನೀವೆಲ್ಲ ಗೊತ್ತಿದೆ. ಅಲ್ಲಿ ತಪಸ್ಸು ಬರ್ತಾನೆ. ಕೊನೆಗೇನಾಗುತ್ತೆ, ಆ ಮುಖಾಸುರನು ಕೂಡ ಅಮ್ಮನವರನ್ನು ಅಲ್ಲಿ ಬೇಡಿದಾಗ ಅವನಿಗೂ ಕೂಡ ಅವಳು ಸಹಾಯ ಮಾಡ್ತಾಳೆ. ಅಂದರೆ ಏನೋ ಮನುಷ್ಯನ ಸಹಜ ಗುಣವಾಗಿ ಕರ್ಮಾನುಸಾರವಾಗಿ ಮಾಡ್ತಕ್ಕಂಥ ತಪ್ಪುಗಳನ್ನು ನಮಗೆ ಗೊತ್ತಿದ್ದು ಕಾಯಾವಾಚ ಮನಸ್ಸ ಪ್ರತಿನಿತ್ಯ ತಪ್ಪಾಗ್ತಾ ಇರ್ತದೆ. ಆ ತಪ್ಪಿಂದ ಫಲ ಏನಾಗ್ತದೆ? ಮೊದಲು ನಮಗೆ ಆರೋಗ್ಯ ಕೆಟ್ಟೋಗ್ತದೆ, ಅಧಿಕಾರ ಬಿಟ್ಟೋಗ್ತದೆ, ಅಂತಸ್ತು ಬಿಟ್ಟೋಗ್ತದೆ, ಧನಂ ಐಶ್ವರ್ಯಂ ಅಧಿಕಾರ ಎಲ್ಲವೂ ಬಿಟ್ಟೋಗ್ತದೆ ನಮ್ಮನ್ನು. ಒಂದಿನ ಯಾವುದೂ ಶಾಶ್ವತ ಅಲ್ಲ ಮನುಷ್ಯನಿಗೆ. ಎಲ್ಲವೂ ನಾವು ಕಳ್ಕೊಳ್ತಕ್ಕಂಥ ದಿನ ಇದ್ದೇ ಇರ್ತದೆ. ಒಂದಲ್ಲ ಒಂದಿನ ಕಾಲಚಕ್ರ ಕೆಳಗೆ ಬರಬೇಕು, ಕೆಳಗಿರೋ ಮೇಲೆ ಹೋಗಬೇಕು. ಯಾವಾಗ ಕೆಳಗೆ ಬರ್ತಾನೋ ಅವನಿಗೆ ಒಂದೇ ಆಧಾರ, ತಾನು ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಪ್ರಾಯಶ್ಚಿತ್ತ ಮಾಡ್ಕೋಬೇಕಾದ್ರೆ ಶರಣಾಗತಿ ಆಗಬೇಕು. ಅನ್ಯರನ್ನು ಬೇಡಬಾರ್ದು. ಪ್ರಪಂಚದಲ್ಲಿ ಹೇಳ್ತಾನೆ, ನೀನು ಅನ್ಯರನ್ನು ತನ್ನ ಬಣ್ಣಿಸಬೇಡ, ಇದ್ರು ಅಳಿಯಲು ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಬಸವಣ್ಣವರು. ಇನ್ನೊಬ್ಬರು ಇದ್ರೆ ನಾವು ಇನ್ನೊಬ್ಬರನ್ನು ಕಂಡವರನ್ನು ನಾವು ನಮ್ಮ ಸರಿಕರಾಗಲಿ ಸಮಾಂತರಾಗಲಿ ಯಾರನ್ನು ನಾವು ಬೇಡಬಾರ್ದು. ಬೇಡದ್ರೆ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥವ್ರು ಇಬ್ಬರೇ, ಒಂದು ತಾಯಿ ತಂದೆ ಬಿಟ್ಟರೆ ನಮ್ಮ ದೇವರು ಅಂತ ಕರಿತೀವಿ ಅಮ್ಮನವರು. ಅಂಥ ಅಮ್ಮನವರನ್ನು ಬೇಡಬೇಕೇ ವಿನಃ ಕಂಡವರನ್ನು ಬೇಡಬಾರ್ದು. ಈಗ ಕಾರ್ಯಕ್ರಮ ಸುಮಾರು ಜನ ನೋಡ್ತಿರ್ತಾರೆ. ಯಾಕೆ ಇಲ್ಲಿ ಅಮ್ಮನವ್ರು ಇಷ್ಟೊಂದು ಜನ, ಅಲ್ಲಿ ಕೋಟ್ಯಾಂತರ ಜನ ಹೋಗ್ತಾರೆ ಆ ಕೊಲ್ಲೂರು ಮೂಕಾಂಬಿಕೆಗೆ. ನಾವು ಅದ್ರ ನಮ್ಗೆ ಏನಾದರೂ ಫಲ ಸಿಗುತ್ತಾ ಅಂತ ಈ ಕಾರ್ಯಕ್ರಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಂಬಿಕೆಯಿಂದ ಅಲ್ಲಿ ದೇವ್ರು ಕೇಳೋದು ಒಂದೇ, ನಂಬಿಕೆಯಿಂದ ನೀವು ಶರಣಾಗತಿ ಆಗ. ನೋಡಮ್ಮ, ನಂದೇನಿಲ್ಲ,
ಎಲ್ಲವನ್ನೂ ನಿನಗೆ ಅರ್ಪಿಸಿದ್ದೀನಿ. ನಾನು ತಪ್ಪು ಮಾಡೋದು ಇಲ್ಲ ಗೊತ್ತಿಲ್ಲ, ಸಹಜವಾಗಿ ಮಾಡಿರ್ತಕ್ಕಂಥದ್ದು ಎಲ್ಲ ನಿನ್ನಿಂದನೇ. ಸಾಹೇಬರು ಮೊದಲೇ ಹೇಳಿದ್ರು ಕಾರ್ಯಕ್ರಮದಲ್ಲಿ ಏನಂತ, ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಿನ್ನ ಅನುಗ್ರಹವೇ ಅಂತ ಹೇಳಿದ್ರು. ಹಾಗಾಗಿ ನಾನು ಏನೇ ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಕೂಡ ಅದು ನಿನ್ನದೇ ಅಂತ ಹೇಳಿ ಹೊಟ್ಟೆಗೆ ಹಾಕು ಅಂತ ಹೇಳಿ ಅಮ್ಮನವರನ್ನ ಪ್ರಾರ್ಥನೆ ಮಾಡಿ ಕ್ಷಮಾಪಣೆ ಕೇಳಿದ್ರೆ ಶರಣಾಗತಿ ಆದರೆ, ಆ ಶರಣಾಗತಿ ಆಗಬೇಕಾದ್ರೆ ಎರಡು ರೀತಿ ಶರಣಾಗತಿ ಆಗಬೇಕು. ಈಗ ಇವರು ದುಡ್ಡಿದೆ ಅವರೆಲ್ಲ ಕತ್ತಿ ಕೊಡ್ತಾರೆ, ಬಂಗಾರ ಕೊಡ್ತಾರೆ, ರತ್ನ ಕೊಡ್ತಾರೆ, ನಮ್ಮ ಹತ್ರ ಏನೂ ಇಲ್ವಲ್ಲ, ನಾವೇಗೆ ಅಮ್ಮನವ್ರು ಒಲಿತಾರೆ ಅಂದರೆ, ನೀನು ಒಂದು ತುಳಸಿಯನ್ನು ಕೊಡಬಹುದು, ಒಂದು ತಾವರೆ ಕಮಲವನ್ನು ಕೊಡ್ಬೋದು, ಭಕ್ತಿ ಇರಬೇಕಾಗುತ್ತೆ. ಏನು ಕೊಡದೆ ಹೋದ್ರು ಕೂಡ ಎರಡು ಹಸ್ತಗಳನ್ನು ಜೋಡಿಸಿ ಶರಣಾಗತಿ ಆದ್ರೆ ಸಾಕು, ಅಮ್ಮನವ್ರು ಅನುಗ್ರಹ ಮಾಡ್ತಾರೆ. ಇದು ನಾವು ಕೂಡ 20 ವರ್ಷದಿಂದ ಜ್ಯೋತಿಷ್ ಹೇಳ್ಕೊಂಡು ನಾವೆಲ್ಲ ಪರಿಹಾರ ಕ್ಷೇತ್ರಗಳನ್ನು ಅಮ್ಮನವ್ರ ದೇವಸ್ಥಾನ ಕಳಿಸಿದ್ರೆ ಅಲ್ಲಿ ಒಂದು ಪವಾಡ ಪ್ರತಿಯೊಬ್ಬರಿಗೂ ಕಂಡೇ ಕಾಣುತ್ತೆ. ಸಾಕ್ಷಾತ್ ಅಮ್ಮನವರು ಅಲ್ಲಿದ್ದಾರೆ, ಅಲ್ಲಿ ಉದ್ಭವ ಆಗಿರತಕ್ಕಂಥ ಒಂದು ಲಿಂಗ ಕೂಡ ಇದೆ. ಅಮ್ಮನವರು ಶಂಕು ಮತ್ತು ಚಕ್ರ ಅವಳ ಕೈಲಿದೆ. ಶ್ರೀಶಂಕರಾಚಾರ್ಯರು ಶ್ರೀಚಕ್ರವನ್ನು ಸ್ಥಾಪಿಸಿದ್ದಾರೆ. ಶ್ರೀಚಕ್ರ ಅಂದರೆ 14 ಲೋಕದ ತನ್ನ ಕೈಲಿ ಹಿಡ್ಕೊಂಡಿರ್ತಕ್ಕಂಥದ್ದು. ಯಾರು ಭಕ್ತಿಯಿಂದ ನಿರ್ಬನಸಿಂದ ಬರ್ತಾರೋ ಅವ್ರಿಗೆ ಬೇಡಿದನ್ನು ಕೊಟ್ಟೇ ಕೊಡುತ್ತೆ. ಎಷ್ಟು ದಿನ ಕೊಡುತ್ತೆ ಅಂದರೆ 13 ದಿನಗಳಲ್ಲಿ ಒಂದು ಪಕ್ಷ ಅಂತ ಕರಿತೀವಿ. ಒಂದು ಪಕ್ಷ ಅಂದರೆ 15 ದಿನಕ್ಕೆ ಒಂದು ಪಕ್ಷ, ಅದು ಕೃಷ್ಣ ಪಕ್ಷ ಆಗಲಿ ಶುಕ್ಲ ಪಕ್ಷ ಆಗಲಿ, 13 ದಿನದೊಳಗಡೆ ಏನಾದರೂ ಅಲ್ಲಿ ಫಲ ಸಿಕ್ಕಿದ್ರೆ ಅದು ಕೊಲ್ಲೂರು ಮೂಕಾಂಬಿಕೆ ಅಂತ ಹೇಳಿ ಇಷ್ಟಪಡ್ತೀನಿ.